ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕೃಷಿ ತಪಂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ನಡುವೆ ಭಾರಿ ಸದ್ದು ಮಾಡ್ತಿರುವಂತಹ ಹುಡುಗಿ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ, ನ್ಯೂಸ್ ಚಾನೆಲ್ಗಳಲ್ಲೂ ಸಹ ಇವ್ರದೇ ಸದ್ದು ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿನ ಎಷ್ಟು ಕುಗ್ಸಕ್ಕಾಗುತ್ತೋ ಅಷ್ಟೂ ಸಹ ಈ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ನ್ಯೂಸ್ ಚಾನೆಲ್ಗಳಾಗಿರ್ಬೋದು, ಈ ಒಂದು ಹೆಣ್ಮಗಳನ್ನ ಕುಗ್ಗಿಸ್ತಾನೆ ಬರ್ತಿದೆ. ಬಟ್ ಎಲ್ಲಾ ನ್ಯೂಸ್ ಚಾನಲ್ ಅವರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವೊಬ್ರು ಇವ್ರ ಪರ ಕೂಡ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದಾರೆ, ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಮೊದಲಿಗೆ ಈ ಕೃಷಿ ತಪಂಡ ಯಾರು, ಎಲ್ಲಿನವರು ಅನ್ನೋದನ್ನ ಹೇಳ್ಬಿಡ್ತೀನಿ. ಮೂಲತಃ ಇವರು ಕೊಡಗಿನವರಾಗಿರ್ತಾರೆ. ಇವರ ವಿದ್ಯಾಭ್ಯಾಸವೆಲ್ಲ ಮುಗಿಸ್ಕೊಂಡು ಇವರು ಬೆಂಗಳೂರಿಗೆ ಬರ್ತಾರೆ. ನಂತರ ಬೆಂಗಳೂರಲ್ಲಿರುವಂತಹ ಒಂದು ಪ್ರಖ್ಯಾತ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಂತರ ಇವರು ಅವರ ಜಾಬ್ಗೆ ರಿಸೈನ್ ಮಾಡಿ ಫ್ಯಾಷನ್ ಶೋ ಕಡೆ ತಮ್ಮ ಒಲವನ್ನ ತೋರಿಸ್ತಾರೆ. ಇದೇ ಫ್ಯಾಷನ್ ಶೋಸ್ಗಳ ಮೂಲಕ ಸಿನಿಮಾ ರಂಗಕ್ಕೂ ಕೂಡ ಹೆಜ್ಜೆಯನ್ನ ಇಡ್ತಾರೆ. ಇವರು ಓವರ್ ಆಲ್ ಒಂದು 7 to 8 ಮೂವೀಸ್ ಮಾಡಿರ್ಬೋದು, ಬಟ್ ಯಾವುದೂ ಸಹ ಅಷ್ಟೊಂದು ಹಿಟ್ ಆಗಿಲ್ಲ. ಬಟ್ ಅಕಿರಾ ಅನ್ನುವಂತಹ ಮೂವಿ ಒಂದ್ ಸ್ವಲ್ಪ ಮಟ್ಟಕ್ಕೆ ಸದ್ದು ಮಾಡ್ತು ಅಂತ ಹೇಳ್ಬೋದು. ನಂತರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅನ್ನುವಂತಹ ಮೂವಿ ಕೂಡ ಒಂದ್ ಸ್ವಲ್ಪ ಮಟ್ಟಕ್ಕೆ, ಅಂದ್ರೆ ಅದ್ರಲ್ಲಿ ಬರುವಂತಹ ಸಾಂಗ್ಸ್ಗಳಿಂದ ಕೃಷಿ ತಪಂಡ ಅವರು ಒಂಚೂರು ಫೇಮಸ್ ಆದ್ರು ಅಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ಬಿಗ್ ಬಾಸ್ ಆಫರ್ ಕೂಡ ಹೋಗಿರುತ್ತೆ. ಸೀಸನ್ 4 ಅಲ್ಲೇ ಇವ್ರಿಗೆ ಬಿಗ್ ಬಾಸ್ ಆಫರ್ ಮಾಡಿರ್ತಾರೆ. ಬಟ್ ಇವರು ಅವಾಗ ಆ ಆಫರನ್ನು ರಿಜೆಕ್ಟ್ ಮಾಡಿರ್ತಾರೆ. ಬಟ್ ನೆಕ್ಸ್ಟ್ ಸೀಸನ್ 5 ಅಲ್ಲಿ ಬಿಗ್ ಬಾಸ್ಗೆ ಇವರು ಎಂಟ್ರಿ ಕೊಡ್ತಾರೆ. ಬಟ್ ಕೃಷಿ ತಪಂಡ ಅವರು ಎಂಟ್ರಿ ಕೊಟ್ಟಾದ್ಮೇಲೆ 12 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರೆ. 12 ವಾರದ ನಂತರ ಇವರು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕಾಗತ್ತೆ. ಈ ರೀತಿ ಸ್ಮೂತ್ ಆಗಿ ಹೋಗ್ತಿದ್ದಂತಹ ಕೃಷಿ ತಪಂಡ ಅವರ ಲೈಫಲ್ಲಿ ಒಂದು ದೊಡ್ಡ ಆಘಾತ ಆಗುತ್ತೆ ಅಂತಾನೆ ಹೇಳ್ಬೋದು. ಎಸ್, ಶ್ರೀಲಂಕಾದಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಆಗಿರುತ್ತೆ, ಕ್ರಿಕೆಟ್ ಈವೆಂಟ್. ಆ ಒಂದು ಈವೆಂಟ್ಗೆ ಕೃಷಿ ತಪಂಡ ಅವರು ಹೋಗಿರ್ತಾರೆ. ಆ್ಯಂಡ್ ಹಾಗೆ ಸಿನಿ ರಂಗದಲ್ಲಿ ಪ್ರೊಡ್ಯೂಸರ್ ಆಗಿರುವಂತಹ, ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಅರವಿಂದ್ ರೆಡ್ಡಿ ಅವರು ಕೂಡ ಈ ಒಂದು ಈವೆಂಟ್ಗೆ ಹೋಗಿರ್ತಾರೆ. ಅಲ್ಲಿ ಕೃಷಿ ತಪಂಡ ಅವ್ರನ್ನ ನೋಡಿ ಅವ್ರನ್ನ ಇಷ್ಟಪಡ್ತಾರೆ. ನಂತರ ಕೃಷಿ ಅವ್ರಿಗೆ ಪ್ರಪೋಸ್ ಕೂಡ ಮಾಡ್ತಾರೆ. ಪ್ರಪೋಸ್ ಮಾಡಿದ ನಂತರ ಕೃಷಿ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ದಿವಸಗಳೇ ತಗೊಂತಾರೆ. ಇದು ಕೃಷಿ ತಪಂಡ ಅವರು ಮಾಡಿದಂತಹ ಮೊದಲನೇ ತಪ್ಪು. ಯಾಕೆ ಅಂತಂದರೆ, ಆಲ್ರೆಡಿ ಮದುವೆ ಆಗಿರುವಂತಹ ಹುಡುಗ ಬಂದು ಪ್ರಪೋಸ್ ಮಾಡಿದಾಗ ಇವರು ರಿಜೆಕ್ಟ್ ಮಾಡಬೇಕಾಗಿತ್ತು. ಯಾಕೆ ಅಂದರೆ, ಒಂದು ಹುಡುಗಿನ ಮದುವೆ ಆಗಿ ಇನ್ನೊಂದು ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವರನ್ನು ಬಿಟ್ಟು ಮತ್ತಿನ್ಯಾರನ್ನೋ ನೋಡ್ಕೊಂಡು ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ಈ ಒಂದು ಪಾಯಿಂಟನ್ನು ಥಿಂಕ್ ಮಾಡಿ ಕೃಷಿ ತಪಂಡ ಅವರು ಅವರನ್ನು ರಿಜೆಕ್ಟ್ ಮಾಡಬೇಕಾಗಿತ್ತು. ಬಟ್ ಅವರನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇದೇ ಕೃಷಿ ತಪಂಡ ಅವರು ಮಾಡಿದಂತಹ ಮೊದಲನೇ ತಪ್ಪಾಗುತ್ತೆ. ಆ್ಯಂಡ್ ಎಸ್, ಅವರು ತುಂಬಾ ಕೇರ್ ಮಾಡ್ತಿದ್ರು. ನನ್ನನ್ನು ಎಲ್ಲಿಗೂ ಸಹ ಒಬ್ಬಳೇ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ಕ್ಯಾಬಲ್ಲಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ಆಟೋದಲ್ಲಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಅವರೇ ಬಂದು ಪಿಕ್ ಮಾಡ್ತಿದ್ರು. ಈ ರೀತಿ ಎಲ್ಲ ನನ್ನ ತುಂಬಾ ಕೇರ್ ಮಾಡ್ತಿದ್ರು. ಸೊ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡಿದೆ ಅಂತ ಹೇಳ್ತಾರೆ. ಇಬ್ಬರು ಪರಸ್ಪರ ಸುತ್ತಾಡಿ ಗಿಫ್ಟ್ಗಳೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ನಂತರ ಇವರಿಬ್ಬರು ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ಮೇಲೆ ಇವರಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂಚೂರು ಬೆರಕು ಕಾಣಿಸ್ಕೊಳ್ಳುತ್ತೆ. ನಂತರ ಇವರು ಡಿಸೈಡ್ ಮಾಡ್ತಾರೆ, ಲೈಕ್ ನನಗೆ ಅವ್ರ ಜೊತೆ ಬದುಕೋದಕ್ಕೆ ಆಗೋದಿಲ್ಲ. ಕೃಷಿ ತಪಂಡ ಹೇಳ್ತಾರೆ, ನನಗೆ ಅವ್ರ ಜೊತೆ ಇರೋದಕ್ಕೆ ಆಗೋದಿಲ್ಲ. ಫಸ್ಟೆಲ್ಲ ತುಂಬಾ ಕೇರ್ ಮಾಡ್ತಿದ್ದಂತಹ ವ್ಯಕ್ತಿ ಇವಾಗ ನಾನು ಹಾಸ್ಪಿಟಲೈಸ್ಡ್ ಆದರೂ ಕೂಡ ನನ್ನ 1 ಸೆಕೆಂಡ್ ಕೂಡ ನೋಡೋದಕ್ಕೆ ಅವ್ರು ಬಂದಿಲ್ಲ. ಸೊ ಮೊದಲಿದ್ದಿದ್ದ ಕೇರ್ ಎಲ್ಲ ನನಗೆ ಇವಾಗ ಕಾಣಿಸ್ತಿಲ್ಲ. ಅದಕ್ಕೆ ನನಗೆ ಅವ್ರ ಅವಶ್ಯಕತೆ ಇಲ್ಲ, ನಾನು ಅವರಿಂದ ದೂರ ಇರ್ತೀನಿ ಅಂತ ಹೇಳಿ ಆ್ಯಕ್ಚುಲಿ ಅರವಿಂದ್ ರೆಡ್ಡಿ ಅವ್ರ ಹತ್ರನೇ ಹೋಗಿ ಕೇಳ್ಕೊತಾರಂತೆ, ಲೈಕ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಾವಿಬ್ಬರು ದೂರ ಆಗೋಣ ಅಂತ ಹೇಳಿ. ಬಟ್ ಅದಕ್ಕೆ ಅವರು ರಿಜೆಕ್ಟ್ ಮಾಡ್ತಾರೆ. ಅರವಿಂದ್ ರೆಡ್ಡಿ ಅವರು, ನನಗೆ ನಿನ್ನನ್ನು ಬಿಡೋದಕ್ಕೆ ಇಷ್ಟ ಇಲ್ಲ, ನೀನು ಯಾವತ್ತಿದ್ರೂ ನನ್ನ ಸ್ವಂತ ಹೇಳಿ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಶುರು ಮಾಡಿದ ನಂತರ ಕೃಷಿ ತಪಂಡ ಅವರು ಅರವಿಂದ್ ರೆಡ್ಡಿ ಅವರ ಮೇಲೆ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ನಂತರ ಪೊಲೀಸವರು ಬಂದು ಅರವಿಂದ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಅರವಿಂದ್ ಅವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಬಂದು ಕೃಷಿ ತಪಂಡ ಅವ್ರಿಗೆ ಏನೇನು ಕೊಟ್ಟಿದ್ದೀನಿ ಅಂದರೆ, ಅವ್ರಿಗೆ ಪ್ರಾಪರ್ಟಿ ಮಾಡಿಕೊಟ್ಟಿರೋದಾಗಿರ್ಬೋದು, ಫ್ಲ್ಯಾಟ್ ಕೊಡಿಸಿರೋದಾಗಿರ್ಬೋದು, ಅಥವಾ ಎಕ್ಸ್ಪೆನ್ಸಿವ್ ಕಾರ್ ಕೊಡಿಸಿರೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲವನ್ನು ಸಹ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಆವಾಗಲಿಂದ ಶುರುವಾಗುತ್ತೆ ಕೃಷಿ ತಪಂಡ ಅವರ ಮೇಲೆ ಒಂದು ಬ್ಯಾಡ್ ಅಲಿಗೇಷನ್ಸ್ಗಳು, ಲೈಕ್ ಗೋಲ್ಡ್ ಡಿಗ್ಗರ್ ಇವಳು ಅಂತ ಹೇಳೋದಾಗಿರ್ಬೋದು, ಅಥವಾ ಮದುವೆ ಆಗಿರೋ ಹುಡುಗರೇ ಇವಳಿಗೆ ಟಾರ್ಗೆಟ್ ಅಂತ ಹೇಳೋದಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳೇ ಇವಳಿಗೆ ಟಾರ್ಗೆಟ್ ಅಂತ ಹೇಳೋದಾಗಿರ್ಬೋದು. ಎಲ್ಲ ಅಲಿಗೇಷನ್ಸು ಒಂದು ಹೆಣ್ಣುಮಗಳ ಮೇಲೇ ಬೀಳುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇಲ್ಲಿ ಇಬ್ಬರದು ಸಹ ತಪ್ಪಿದೆ. ಕೃಷಿ ತಪಂಡ ಅವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಅರವಿಂದ್ ರೆಡ್ಡಿ ಅವ್ರದ್ದು ಕೂಡ ಇದೆ. ಬಟ್ ಅವರನ್ನು ಯಾರು ಪಾಯಿಂಟ್ಔಟ್ ಮಾಡಿ ತೋರಿಸೋದಿಲ್ಲ, ಜಸ್ಟ್ ಕೃಷಿ ತಪಂಡವನ್ನ ಮಾತ್ರ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ಅರವಿಂದ್ ರೆಡ್ಡಿ ಅವರು ಕೃಷಿಯವರಿಗೆ ಕೊಟ್ಟಿರುವಂತಹ ಗಿಫ್ಟ್ಸ್ ಅಂದರೆ ಪ್ರಾಪರ್ಟಿ ಆಗಿರ್ಬೋದು, ಎಕ್ಸ್ಪೆನ್ಸಿವ್ ಕಾರ್ ಆಗಿರ್ಬೋದು, ಅಥವಾ ಲೈಕ್ ಫ್ಲ್ಯಾಟ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಕೃಷಿಯವರು ಕ್ಲಾರಿಟಿ ಕೂಡ ಕೊಡ್ತಾರೆ. ಲೈಕ್ ಅವ್ರಿಗೆ ಏನು ಕೆಪಾಸಿಟಿ ಇತ್ತೋ ನನಗೆ ಕೊಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಕೆಪಾಸಿಟಿಗೆ ತಕ್ಕ ಹಾಗೆ ಅವ್ರು ನನಗೆ ಕೊಡಿಸಿದ್ದಾರೆ. ಆ್ಯಂಡ್ ನನಗೆ ಏನು ಕೆಪಾಸಿಟಿ ಇತ್ತೋ, ಲೈಕ್ ಅವ್ರಿಗೆ 1 ಕೋಟಿಗೆ ಕೆಪಾಸಿಟಿ ಇತ್ತು ಅಂದರೆ ಅವ್ರು ನನಗೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ನನಗೆ ಒಂದು 10 ರೂಪಾಯೋ 100 ರೂಪಾಯೋ 1000 ರೂಪಾಯೋ ನನಗೆ ಕೆಪಾಸಿಟಿ ಇತ್ತು ಅಂದರೆ ನಾನು ಕೂಡ ನನ್ನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಖರ್ಚು ನಾನು ಕೂಡ ಅವ್ರ ಮೇಲೆ ಮಾಡಿದ್ದೀನಿ. ಜಸ್ಟ್ ಅವರು
ಅವರೊಬ್ಬರೇ ನನ್ನ ಮೇಲೆ ಖರ್ಚು ಮಾಡಿರೋದಲ್ಲ. ಆ್ಯಂಡ್ ಎಕ್ಸ್ಪೆನ್ಸಿವ್ ಕಾರ್ ಏನು ಕೊಡಿಸಿದ್ದಾರೆ, ಆ ಕಾರನ್ನು ನಾನು ಇದುವರೆಗೂ ಸಹ ಮುಟ್ಟಿಲ್ಲ ಆ್ಯಂಡ್ ಇನ್ಮೇಲೆ ಮುಟ್ಟೋದು ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಕೃಷಿತ ಪಂಡು ಏನು ಮಾಡಿದ್ರು ಅಂತಂದರೆ, ಲೈಕ್ ನಾನು ಆ ಕಾರ್ನ ಮುಟ್ಟಿಲ್ಲ ಅಂತ ಹೇಳೋವತ್ತು ಆ ಕಾರ್ನ ತೊಗೊಂಡೋಗಿ ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟಿದ್ದಿದ್ರೆ, ನನಗೆ ಈ ಕಾರ್ ಬೇಡ ಅಂತ ಹೇಳಿ ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟಿದ್ದಿದ್ರೆ ಈ ಒಂದು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡುವಂತಹ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಓಕೆ ಫೈನ್, ಎಲ್ಲ ಮುಗೀತು. ಇವರ ಲೈಫು ಒಂದು ಹಂತಕ್ಕೆ ಸೆಟ್ಲ್ ಆಗ್ತಿದೆ, ಎಲ್ಲ ನಾರ್ಮಲ್ಗೆ ಬರ್ತಿದೆ ಅನ್ನೋಷ್ಟರಲ್ಲೇ ಇವರ ಲೈಫಲ್ಲಿ ವೈಶಾಖ್ ಅನ್ನುವವರ ಎಂಟ್ರಿ ಆಗುತ್ತೆ. ಆ್ಯಂಡ್ ಇವ್ರ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ. ತುಂಬ ಅಂದರೆ ಎಷ್ಟರ ಮಟ್ಟಕ್ಕೆ ಕ್ಲೋಸ್ ಆಗ್ತಾರೆ ಅಂದರೆ, ಕೃಷಿತ ಪಂಡ ಅವರ ಮನೆ ಒಂದು ಕೀ ಕೃಷಿಯವ್ರ ಹತ್ರ ಇದ್ದರೆ ಇನ್ನೊಂದು ಕೀ ಆ ಹುಡುಗ ಹತ್ರ ಇರ್ತಿತ್ತಂತೆ. ಅಷ್ಟರ ಮಟ್ಟಕ್ಕೆ ಕ್ಲೋಸ್ ಆಗ್ತಾರೆ ವೈಶಾಖ್ ಅವ್ರ ಜೊತೆ. ಆ್ಯಂಡ್ ವೈಶಾಖ್ ಅವರು ಕೂಡ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಹಾಗೆ ಅವ್ರಿಗೆ ಮದುವೆ ಆಗಿ ಒಂದು 14 ವರ್ಷದ ಮಗ ಕೂಡ ಇರ್ತಾನೆ. ಇವಾಗ ಮತ್ತೆ ಕೃಷಿತ ಪಂಡ ಅವರು ಮೊದಲೇನು ಮಿಸ್ಟೇಕ್ ಮಾಡಿರ್ತಾರೋ ಅದೇ ಮಿಸ್ಟೇಕನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಸೊ ಒಂದಷ್ಟು ಜಗಳಗಳು ಎಲ್ಲ ನಡೆಯುತ್ತೆ. ಅಲ್ಲಿ ಇನ್ಸೈಡ್ ಸ್ಟೋರಿ ಏನೇನಿರುತ್ತೋ ಗೊತ್ತಿಲ್ಲ. ಬಟ್ ಅರವಿಂದ್ ರೆಡ್ಡಿ ಅವ್ರಿಗೆ 7 ಕೋಟಿ ದುಡ್ಡನ್ನು ತಂದು ಕೊಡಬೇಕು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನನಗೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ವೈಶಾಖ್ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ್ಯಂಡ್ ವೈಶಾಖ್ ಅವರು ಈ ವಿಚಾರವಾಗಿ ಅರೆಸ್ಟ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ ಬೇಲ್ ತೊಗೊಂಡು ಹೊರಗಡೆ ಬಂದ ಮೇಲೆ ಏನೇನು ಆಯಿತೋ ಗೊತ್ತಿಲ್ಲ, ಬಟ್ ಕೃಷಿತ ಪಂಡ ಅವರ ಸ್ವಂತ ಮನೆಯಲ್ಲಿ ಹೋಗಿ ಅವರು ತಮ್ಮ ಪ್ರಾಣವನ್ನು ಬಿಡ್ತಾರೆ. ಸೊ ಎಲ್ಲ ಆಲಿಗೇಷನ್ಸ್ ಮತ್ತೆ ಕೃಷಿತ ಪಂಡ ಅವರ ಮೇಲೆ ಬರುತ್ತೆ. ಲೈಕ್ ಮೊದಲು ಏನೇನು ಹೇಳಿದ್ರು ಕೃಷಿತ ಪಂಡ ಬಗ್ಗೆ, ಲೈಕ್ ಇವಳು ಗೋಲ್ಡ್ ಡಿಗ್ಗರ್ ಅನ್ನೋದಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳೇ ಇವಳ ಟಾರ್ಗೆಟ್ ಆಗಿರ್ಬೋದು, ಮದುವೆ ಆದ್ರೂ ಹುಡುಗನ್ನ ಬಿಡಲ್ಲ ಅಂತ ಹೇಳಿರ್ಬೋದು. ಸೊ ಅದೆಲ್ಲ ಮಾತುಗಳು ಮತ್ತೆ ರಿಪೀಟ್ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲರೂ ಮತ್ತೆ ಕೃಷಿತ ಪಂಡ ಅವರ ಕಡೆನೇ ಬೆಟ್ಟು ಮಾಡಿಸಿ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವ್ರಿಗೂ ಒಂದು ಮನಸ್ಸಿದೆ, ಅವ್ರಿಗೂ ನೋವಾಗುತ್ತೆ ಅನ್ನೋದು ಯಾರೂ ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಫ್ಕೋರ್ಸ್ ಇವ್ರದ್ದು ತಪ್ಪಿದೆ, ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಹೇಳ್ತಿಲ್ಲ. ಬಟ್ ಇವ್ರದ್ದು ಎಷ್ಟು ತಪ್ಪಿದೆಯೋ ಆಪೋಸಿಟ್ ಪರ್ಸನ್ದು ಕೂಡ ಅಷ್ಟೇ ತಪ್ಪಿದೆ. ಬಟ್ ಕೃಷಿಯವ್ರನ್ನೇ ಪಾಯಿಂಟ್ ಔಟ್ ಮಾಡಿ ತೋರಿಸೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಇದೆಲ್ಲವೂ ಸಹ ಲೈಫ್ ಲೆಸನ್ಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಹೆಣ್ಮಕ್ಳು ಇದನ್ನು ಫೇಸ್ ಮಾಡ್ತಿರ್ತಾರೆ. ಪಾಪ ಆ ಹುಡುಗಿ ಅಂಗ್ಲಾಚಿ ಕೇಳ್ಕೊತಿದ್ದಾಳೆ, ನನಗೂ ಸಹ ಬದುಕೋದಕ್ಕೆ ಅವಕಾಶ ಕೊಡಿ ಪ್ಲೀಸ್, ನಾನು ನೆಮ್ಮದಿಯಿಂದ ಬದುಕಬೇಕು, ನನಗೂ ಸಹ ಒಂದು ಮಗು ಬೇಕು, ನನಗೂ ಸಹ ಒಂದು ಫ್ಯಾಮಿಲಿ ಅನ್ನೋದು ಇರಬೇಕು, ನನ್ನದೇ ಆದಂತಹ ಒಂದು ಪುಟ್ಟ ಸಂಸಾರ ಇರಬೇಕು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಿದ್ದಾಳೆ. ಪ್ಲೀಸ್ ಅವರನ್ನು ಅವ್ರ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ಸಾಕಷ್ಟು ಜನ ಈ ಒಂದು ಫೇಸನ್ನು ಲೈಫಲ್ಲಿ ಅನುಭವಿಸಿರ್ತೀರ. ಅದೇ ಥರ ಕೃಷಿತ ಪಂಡ ಅವರು ಕೂಡ. ಆ್ಯಂಡ್ ಯಾರೂ ಕೂಡ ದೊಡ್ಡ ಸಾಚಾಗಳೇನಲ್ಲ, ಎಲ್ಲರೂ ಸಹ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಬಟ್ ಇವರ ಮಿಸ್ಟೇಕ್ ಹೊರಗಡೆ ಬಂದಿದೆ ಆ್ಯಂಡ್ ಸಾಕಷ್ಟು ಜನಗಳ ಮಿಸ್ಟೇಕ್ ಹೊರಗಡೆ ಬರೋದಿಲ್ಲ ಅಷ್ಟೇ. ಇವರ ಮಿಸ್ಟೇಕ್ ಹೊರಗಡೆ ಬಂತು ಅಂತ ಅಂದಿದ ತಕ್ಷಣ ಲೈಕ್ ಅವ್ರಿಗೆ ಬದುಕೋದಕ್ಕೇ ಅರ್ಹತೆ ಇಲ್ಲ ಅನ್ನೋ ರೇಂಜ್ಗೆ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದೆಲ್ಲ ಮಾಡೋದು ಬೇಡ. ಪಾಪ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಅವರು ಲೆಟರ್ ಬರೆದು ಪೋಸ್ಟ್ ಮಾಡಿದ್ದಾರೆ. ಲೈಕ್ ನನಗೂ ಸಹ ಬದುಕೋದಕ್ಕೆ ಅವಕಾಶ ಕೊಡಿ, ನಾನು ಪೀಸ್ಫುಲ್ಲಾಗಿ ಒಂದು ಜೀವನನ ನಡೆಸಬೇಕು, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬಾ ಬ್ಯೂಟಿಫುಲ್ ಆದಂತಹ ಸ್ಮೈಲ್ ಇದೆ, ಮನಸ್ಸು ಬಿಚ್ಚಿ ನಗ್ತಾರೆ ಅವರು ನಗಾಡಬೇಕಾದ್ರೆ. ಸೊ ಲೆಟರ್ ಸ್ಮೈಲ್ ಪೀಸ್ಫುಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.